ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ವೀಕ್ಷಕರೆಲ್ಲರಿಗೂ ಕರ್ತನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಧಾನವು, ಸಂತೋಷವು, ನೆಮ್ಮದಿಯು, ಆರೋಗ್ಯವು ತಂದೆಯಾದ ದೇವರು ಎಲ್ಲರಿಗೂ ಅನುಗ್ರಹಿಸಲಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆಯಾದ ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಯಾವಾಗಲೂ ಕೃತಜ್ಞತೆ ಸ್ತುತಿಗಳನ್ನು ಸಮರ್ಪಿಸಬೇಕು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದೇನೆ. ಕೀರ್ತನೆ ಗ್ರಂಥ 100ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಆತನ ಉಪಕಾರವನ್ನು ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯಾವಾಗಲೂ ಕೃತಜ್ಞತೆಯೊಡನೆ ದೇವರ ಸನ್ನಿಧಾನಕ್ಕೆ ಬನ್ನಿರಿ, ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸಿರಿ ಅಂತ. ಪ್ರಿಯರಾದ ದೇವರ ಮಕ್ಕಳಿರ, ಯಾಕೆ ಆತನಿಗೆ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸಬೇಕು? ಯಾಕೆ ಕೃತಜ್ಞತೆಯೊಡನೆ ದೇವರ ಮಂದಿರಕ್ಕೆ ಬರಬೇಕು? ಯಾಕೆ ಅಂತ ನೋಡುವಾಗ ಇದೇ ಕೀರ್ತನೆ ಗ್ರಂಥ 100ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ, ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯೂ ಆತನು ಪಾಲಿಸುವ ಹಿಂಡೂ ಆಗಿದ್ದೇವೆ. 3ನೇ ವಚನದಲ್ಲಿ ನೋಡುವಾಗ ನಮ್ಮನ್ನು ಉಂಟು ಮಾಡಿದವನು ಆತನೇ. ನಮ್ಮನ್ನು ಅಂದರೆ ಭೂಮಿಯ ಮೇಲೆ ಇದ್ದಂಥ ಸರ್ವ ಮಾನವರನ್ನು ಉಂಟು ಮಾಡಿದವನು ಆತನೇ. ಯಾರು? ಯೆಹೋವ ದೇವರು. ಯೆಹೋವ ದೇವರು ಅಂದಾಗ ಆತನು ಇದ್ದಾತನು, ಇರುವಾತನು, ಯಾವಾಗಲೂ ಆತನು ನಮ್ಮ ಹಿತಕ್ಕಾಗಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡುವಾತನು. ನಮ್ಮ ಹಿತಕ್ಕಾಗಿ, ನಮ್ಮ ಮೇಲಿಗಾಗಿ ದೇವರು ಯೆಹೋವ ದೇವರು. ಯೆಹೋವ ದೇವರು ಅಂದಾಗ ಆತನು ಇದ್ದಾತನು, ಇರುವಾತನು, ಮಹಾಶಕ್ತನು, ಸರ್ವೋನ್ನತನು, ಮಹೋನ್ನತನು, ಪರತ್ಪರನಾದ ದೇವರು. ನಮ್ಮ ಭಾಷೆಯಲ್ಲಿ ಪ್ರಿಯರೇ, ಕನ್ನಡ ಭಾಷೆಯಲ್ಲಿ ಯೆಹೋವನು ಅದು ಇಬ್ರು ಭಾಷೆಯಲ್ಲಿರುವಂಥ ಪದ. ನಮ್ಮ ಭಾಷೆಯಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಸರ್ವಶಕ್ತನು, ಸರ್ವೋನ್ನತನು, ಮಹೋನ್ನತನು, ಇರುವಾತನು, ಇದ್ದಾತನು, ಪರಿಶುದ್ಧನು. ಪ್ರಿಯರಾದ ದೇವರ ಮಕ್ಕಳಿರ, ಆತನು ನಮ್ಮ ತಂದೆ, ಎಲ್ಲರಿಗೂ ತಂದೆ ಆತ. ಸರ್ವಲೋಕದಲ್ಲಿದ್ದಂಥ ಮಾನವರನ್ನು ಉಂಟು ಮಾಡಿರುವಂಥ ತಂದೆ ಆತ. ನಮ್ಮ ಹಿತಕ್ಕಾಗಿ, ನಮ್ಮ ಒಳ್ಳೆಯದಕ್ಕಾಗಿ ಟೋಟಲಿ ಜಗತ್ತನ್ನು ಉಂಟು ಮಾಡಿದ್ದಾರೆ. ಈ ಜಗತ್ತಿನಲ್ಲಿ ಪ್ರತಿಯೊಂದನ್ನು ಪರಿಶೋಧನೆ ಮಾಡುವಾಗ ನಮ್ಮ ಹಿತಕ್ಕಾಗಿಯೇ ಉಂಟು ಮಾಡಿದ್ದಾರೆ. ನಮ್ಮ ಹಿತಕ್ಕಾಗಿ ಅವರು ಕೆಲಸ ಮಾಡಿದ್ದಾರೆ. ನಮ್ಗೆ ಏನೇನು ಬೇಕು ಜೀವಿಸೋದಕ್ಕೆ, ಈ ಲೋಕದಲ್ಲಿ ಬದುಕೋದಕ್ಕೆ ಏನೇನು ಬೇಕೋ ನಾವು ಕೇಳೋದಕ್ಕಿಂತ ಮುಂಚಿತವಾಗಿ ಈ ಜಗತ್ತಿನಲ್ಲಿ ಉಂಟು ಮಾಡಿದ್ದಾರೆ. ಪ್ರಿಯರೇ, ಈ ಜಗತ್ತಿನಲ್ಲಿ ನೋಡಿ ಪರಿಶೋಧನೆ ಮಾಡಿ ಗೊತ್ತಾಗತ್ತೆ ಏನ್ರಿ, ನೀರಿನಲ್ಲಿ, ಗಾಳಿಯಲ್ಲಿ, ಬಿಸಿಲಿನಲ್ಲಿ, ಪ್ರತಿ ಒಂದು ಮಣ್ಣಿನಲ್ಲಿ, ತಿನ್ನುವಂಥ ದವಸ ಧಾನ್ಯಗಳಲ್ಲಿ, ಎಲೆಗಳಲ್ಲಿ, ಹೂಗಳಲ್ಲಿ, ಮರಗಳಲ್ಲಿ, ಹಣ್ಣುಗಳಲ್ಲಿ ಪ್ರತಿಯೊಂದನ್ನು ನಾವು ನೋಡಿದಾಗ, ಪರಿಶೋಧನೆ ಮಾಡಿದಾಗ ನಮ್ಮ ಹಿತಕ್ಕಾಗಿ ಇವುಗಳನ್ನು ಉಂಟು ಮಾಡಿದ್ದಾರೆ. ನಮ್ಮ ಹಿತಕ್ಕಾಗಿ ಉಂಟು ಮಾಡಿದವರು ಯಾರು? ದೇವರು. ಭೂಮಿಯ ಮೇಲೆ ಜ್ಞಾನಿಗಳಿರ್ಬೋದು, ವಿಜ್ಞಾನಿಗಳಿರ್ಬೋದು, ಮೇಧಾವಿಗಳಿರ್ಬೋದು, ಪಂಡಿತರು ಇರ್ಬೋದು, ಅಧಿಕಾರಿಗಳಿರ್ಬೋದು, ಪ್ರಪಂಚ ದೇಶವನ್ನು ಆಳಿರುವಂಥ ಮೇಧಾವಿಗಳಿರ್ಬೋದು. ಇವರು ಯಾರು ಕೂಡ ಒಂದೇ ಒಂದು ಅಕ್ಕಿ ಕಾಳನ್ನು ತಯಾರು ಮಾಡುವಂಥ ಸಾಮರ್ಥ್ಯ ಇಲ್ಲದವರು. ಪ್ರಿಯರೇ, ಯಾರಿಗೂ ಸಾಮರ್ಥ್ಯ ಇಲ್ಲ ರೀ. ಯಾಕೆಂದರೆ ಈ ಅಕ್ಕಿ ಕಾಳಾಗಿರ್ಬೋದು, ಜ್ವಾಳದ ಕಾಳಾಗಿರ್ಬೋದು, ದವಸ ಧಾನ್ಯಗಳಾಗಿರ್ಬೋದು, ಇವೆಲ್ಲ ಡಿಸೈನ್ ಮಾಡಿದ್ದು, ತಯಾರು ಮಾಡಿದ್ದು, ಜೀವ ಕೊಟ್ಟಿದ್ದು ಆ ಸರ್ವೇಶ್ವರನಾದ ಮಹೋನ್ನತನು, ಪರಮಾತ್ಮನು, ಇದ್ದಾತನು, ಆತನು ಯೆಹೋವನು.
ಎಲ್ಲ ನಮ್ಮ ಒಳ್ಳೆಯದಕ್ಕಾಗಿ ಆತನು ಏನು ಮಾಡಿದ್ದಾರೆ, ಉಂಟು ಮಾಡಿದ್ದಾರೆ. ನಮ್ಮ ಹಿತಕ್ಕಾಗಿ ಕೆಲಸ ಮಾಡಿದ್ದಾರೆ, ಪ್ರಯಾಸ ಪಟ್ಟಿದ್ದಾರೆ. ಆದ್ದರಿಂದ ಆತನು ಮಾಡಿರುವಂಥ ಪ್ರತಿಯೊಂದನ್ನು ನೋಡಿ, ನೆನೆಸಿ, ಅರ್ಥ ಮಾಡಿಕೊಂಡು ಆತನನ್ನು ನಾವು ಘನಪಡಿಸಬೇಕು. ಕೃತಜ್ಞತೆಯೊಡನೆ ಆತನ ಸನ್ನಿಧಿಗೆ ಬರಬೇಕು. ಆತನ ಸನ್ನಿಧಿಗೆ ಬಂದು ಆತನ ಸನ್ನಿಧಿಯಲ್ಲಿ ಏನ್ರಿ ಆತನನ್ನು ಘನಪಡಿಸ್ಬೇಕು, ಆತನನ್ನು ಮಹಿಮೆ ಪಡಿಸ್ಬೇಕು. ಯಾಕೆ? ಆತನು ನಿನ್ನ ತಂದೆ, ಆತನು ನಿನಗೆ ಜನ್ಮ ಕೊಟ್ಟಾತನು, ಜೀವ ಕೊಟ್ಟಾತನು, ಪ್ರಾಣ ಕೊಟ್ಟಾತನು, ಶರೀರವನ್ನು ಕೊಟ್ಟಾತನು, ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲವರೆಗೆ ಸರ್ವವನ್ನು ಕೊಟ್ಟಾತನು, ಸರ್ವವನ್ನು ನೀಡಿದಾತನು ಆತನು. ಆದ್ದರಿಂದ ಆತನನ್ನು ನೀನು ನೆನಪು ಮಾಡಿಕೊಳ್ಬೇಕು, ಆತನಿಗೆ ನೀನು ಒಳಪಡಬೇಕು, ಆತನಿಗೆ ವಿಧೇಯನಾಗಬೇಕು. ವಿಧೇಯನಾದಾಗ ದೇವರು ನಿನ್ನನ್ನು ನೋಡಿ ಸಂತೋಷ ಪಡ್ತಾರೆ, ನಿನ್ನನ್ನು ನೋಡಿ ಉಲ್ಲಾಸ ಪಡ್ತಾರೆ, ನಿನ್ನನ್ನು ನೋಡಿ ಆನಂದ ಪಡ್ತಾರೆ. ಆನಂದ ಪಟ್ಟಾಗ ನಿನಗೆ ಪರಲೋಕದಲ್ಲಿ ಮತ್ತೆ ಉನ್ನತವಾದಂಥ ಒಂದು ಸ್ಥಾನವನ್ನು ಏರ್ಪಡಿಸಬೇಕು, ಉನ್ನತವಾದಂಥ ಒಂದು ಜಾಗವನ್ನು ಏರ್ಪಡಿಸಬೇಕು ಅಂತೇಳಿ ನಿನ್ನ ವಿಷಯದಲ್ಲಿ ಯೋಚನೆ ಮಾಡ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಭೂಲೋಕದಲ್ಲಿ ಏನೇನು ಬೇಕೋ ಎಲ್ಲವನ್ನು ಸಿದ್ಧ ಮಾಡಿರುವಂಥ ದೇವರು. ಅದೇ ಪ್ರಕಾರ ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ಪರಲೋಕದಲ್ಲಿ ಕೂಡ ನಿನಗೆ ಉನ್ನತವಾದಂಥ ಒಂದು ಸ್ಥಾನವನ್ನು ಕೊಡಬೇಕು ಎಂದು ಯೋಚನೆ ಮಾಡುವಂಥ ದೇವರು ಆತನು ನಮ್ಮ ತಂದೆ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಪ್ರಭು ಹೇಳುವಂಥ ಮಾತನ್ನು ಒಂದು ಸಾರಿ ಗಮನಿಸೋಣ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನದಿಂದ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಬಳಿಯಲ್ಲಿ ಬಹಳ ಬಿಡಾರುಗಳು ಅವೇ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನಾನಿರುವ ಸ್ಥಳದಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳುವೆನು. ನಾನಿರುವಂಥ ಸ್ಥಳದಲ್ಲಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ಭೂಲೋಕದಲ್ಲಿ ನಾವು ಜೀವಿಸೋದಕ್ಕೆ ಏನೇನು ಬೇಕೋ ಎಲ್ಲವನ್ನು ಕೊಟ್ಟಿದ್ದಾರೆ, ಎಲ್ಲವನ್ನು ಉಂಟು ಮಾಡಿದ್ದಾರೆ, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಕೊನೆಯದಾಗಿ ನಾವು ಪಾಪದಲ್ಲಿ, ಅಂಧಕಾರದ ವ್ಯಾಮೋಹದಲ್ಲಿ ಇದ್ದಿರುವಾಗ ತನ್ನ ಪ್ರಿಯಕುಮಾರನ ಕಳಿಸಿಕೊಟ್ಟು ಪಾಪದ ವ್ಯಾಮೋಹದಲ್ಲಿ ಇದ್ದವರನ್ನು ನಮ್ಮನ್ನು ಆ ಅಂಧತ್ವದಿಂದ ಬಿಡಿಸಿ ರಕ್ಷಣೆ ಮಾರ್ಗದಲ್ಲಿ ಸೇರಿಸಿ ಆಮೇಲೆ ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸಿದಾಗ ಪರಲೋಕಕ್ಕೆ ನಮ್ಮನ್ನು ಸೇರಿಸಿಕೊಳ್ತಾರಂತೆ. ಆ ಪರಲೋಕದಲ್ಲಿ ಒಂದು ಸ್ಥಾನವನ್ನು ಕೊಡ್ತಾರೆ ಅಂತೆ. ಆ ಸ್ಥಾನವನ್ನು ನಾವು ಪಡ್ಕೊಳ್ಬೇಕಾದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ಹೊಸ ಒಡಂಬಡಿಕೆಯಲ್ಲಿ ನೋಡ್ತೀವಿ, ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು. ನನ್ನ ಬಳಿಗೆ ಬಂದು ನನ್ನ ವಾಕ್ಯವನ್ನು ಕೇಳಿ ವಿಧೇಯರಾಗಿ ಭಯ ಭಕ್ತಿಯಿಂದ ನಡ್ಕೊಂಡಾಗ ನಿತ್ಯ ಜೀವ ಸಿಗುತ್ತೆ, ಪರಲೋಕದಲ್ಲಿ ಜಾಗ ಸಿಗುತ್ತೆ. ಬೇರೆ ಎಲ್ಲೂ ಅಲ್ಲ, ನಾನಿರುವಂಥ ಸ್ಥಳದಲ್ಲೇ ನೀವು ಕೂಡ ಇರುವಂತೆ ಮಾಡುತ್ತಾನೆ ಎಂದು ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತರು ಹೇಳಿರುವಂಥ ಮಾತು ಪ್ರಿಯರೇ. ಇವೆಲ್ಲ ನೆನಪು ಮಾಡಿಕೊಂಡು ಏನ್ರಿ ದೇವರನ್ನು ಘನಪಡಿಸ್ಬೇಕು, ದೇವರನ್ನು ಮಹಿಮೆ ಪಡಿಸ್ಬೇಕು, ದೇವರಿಗೆ ಕೃತಜ್ಞತೆ ಸ್ತುತಿಗಳನ್ನು ಸಲ್ಲಿಸಬೇಕು, ಘನಪಡಿಸ್ಬೇಕು. ಯಾವಾಗಲೂ ನಾವು ಕೆಲಸ ಮಾಡುವಾಗಲೂ, ನಾವು ನಡೆಯುವಾಗಲೂ, ಬರುವಾಗಲೂ ಆತನನ್ನು ನೆನೆಸಿಕೊಂಡು ಆತನ ಧ್ಯಾನದಲ್ಲಿ ನಾವು ಇರಬೇಕು ಪ್ರಿಯರೇ. ಆತನ ಸನ್ನಿಧಿಯಲ್ಲಿ ಬಂದು ಪ್ರಿಯರೇ ಒಳಪಟ್ಟು ವಿಧೇಯರಾಗಿ ಭಯ ಭಕ್ತಿಯಿಂದ ನಡೆದಾಗ ಅದ್ಭುತವಾದಂಥ ಜೀವನ ಪ್ರಿಯರೇ. ಆದ್ದರಿಂದ ದೇವರ ಧ್ಯಾನದಲ್ಲಿ, ಭಕ್ತಿಯಲ್ಲಿ, ಪ್ರಾರ್ಥನೆಯಲ್ಲಿ ಜೀವಿಸೋಣ ಪ್ರಿಯರೇ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ, ಮಹೋನ್ನತನಾದ, ಸರ್ವಶಕ್ತನಾದ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ, ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.